ಚುನಾವಣೆ ಮುಗಿತಾ ಇದ್ದ ಹಾಗೆ ಕರ್ನಾಟಕದ ರಾಜಕೀಯದಲ್ಲಿ ಹೈಡ್ರಾಮಾ ಶುರುವಾಗಿದೆಯಾ? ಫಲಿತಾಂಶದ ನಂತರ ರಾಜ್ಯ ರಾಜಕೀಯದ ಚಟುವಟಿಕೆಗಳು ಜೋರಾಗ್ತಾ ಇದೆಯಾ? ಇದೆಲ್ಲದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಅಧಿಕೃತ ಎಸ್ಕಾರ್ಟ್ ವಾಹನಗಳನ್ನು ಬಿಟ್ಟು ಯಾರಿಗೂ ತಿಳಿಯದಂತೆ ಗುಟ್ಟಾಗಿ ಡಿನ್ನರ್ ಮೀಟಿಂಗ್ಗಳಿಗೆ ಹಾಜರಾಗ್ತಾ ಇರುವುದು ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಅಷ್ಟಕ್ಕೂ ಆ ಡಿನ್ನರ್ ಸಭೆಯಲ್ಲಿ ನಡೆದದ್ದಾದ್ರೂ ಏನು? ಸಿಎಂ ಸಿದ್ದರಾಮಯ್ಯನವರು ಯಾರನ್ನೆಲ್ಲ ಭೇಟಿಯಾದ್ರು? ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿರುವಾಗಲೇ ಇಲ್ಲಿ ನಡೆದ ಆ ರಹಸ್ಯ ಸಭೆಯ ಉದ್ದೇಶವೇನು? ರಾಜ್ಯ ರಾಜಕೀಯದಲ್ಲಿ ಸಂಪುಟ ಪುನರ್ರಚನೆಯ ಸುಳಿವು ಸಿಗ್ತಾ ಇದೆಯಾ ಅಥವಾ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆಗಳು ನಡೀತಾ ಇದೆಯಾ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, 2026ರ ಏಪ್ರಿಲ್ ತಿಂಗಳಿನಲ್ಲಿ ನಡೆದ ಉಪಚುನಾವಣೆಗಳ ನಂತರ ಕರ್ನಾಟಕದ ರಾಜಕೀಯವು ಒಂದು ಮಹತ್ವದ ತಿರುವು ಪಡೆದುಕೊಂಡಿದೆ. ರಾಜ್ಯದಲ್ಲಿ ಆಡಳಿತದಲ್ಲಿರೋ ಕಾಂಗ್ರೆಸ್ ಸರ್ಕಾರವು ತನ್ನ 2.5 ವರ್ಷಗಳ ಅಧಿಕಾರಾವಧಿಯನ್ನ ಪೂರೈಸಿದ ಬೆನ್ನಲ್ಲೇ ಆಂತರಿಕ ಭಿನ್ನಾಭಿಪ್ರಾಯಗಳು, ನಾಯಕತ್ವದ ಬದಲಾವಣೆಯ ಗುಸುಗುಸು ಮತ್ತು ಸಂಪುಟ ಪುನರ್ರಚನೆಯ ಒತ್ತಡಗಳು ಏಕಕಾಲಕ್ಕೆ ಸ್ಫೋಟಗೊಂಡಿವೆ. ಈ ರಾಜಕೀಯ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿ ಏಪ್ರಿಲ್ 9ರಂದು ನಡೆದ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗಳು ಕಾರ್ಯನಿರ್ವಹಿಸಿವೆ. ಮತದಾನ ಪ್ರಕ್ರಿಯೆ ಮುಗಿತಾ ಇದ್ದಂತೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಭದ್ರತಾ ಸಿಬ್ಬಂದಿಯನ್ನು ಅಂದರೆ ಎಸ್ಕಾರ್ಟ್ ಅನ್ನು ಬಿಟ್ಟು ರಹಸ್ಯವಾಗಿ ಡಿನ್ನರ್ ಸಭೆಗಳಿಗೆ ಹಾಜರಾಗಿದ್ದು ರಾಜ್ಯ ರಾಜಕೀಯದಲ್ಲಿ ತೀವ್ರ ಸಂಚಲನವನ್ನ ಮೂಡಿಸಿದೆ. ಸ್ನೇಹಿತರೆ, ಏಪ್ರಿಲ್ 9ರಂದು ಕರ್ನಾಟಕದ 2 ಪ್ರಮುಖ ಕ್ಷೇತ್ರಗಳಲ್ಲಿ ಉಪಚುನಾವಣೆಗಳು ನಡೆದವು. ಈ ಚುನಾವಣೆಗಳು ಕೇವಲ 2 ಶಾಸಕರ ಆಯ್ಕೆಗೆ ಸೀಮಿತವಾಗಿರದೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಜನಪ್ರಿಯತೆಯ ಕೈಗನ್ನಡಿಯಂತಿತ್ತು. ಹಿರಿಯ ನಾಯಕರಾದ HY ಮೇಟಿ ಮತ್ತು ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾದ ಈ ಸ್ಥಾನಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಅತ್ಯಂತ ಜಾಗರೂಕತೆಯಿಂದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿತು. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಮತ್ತು ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ನೀಡುವ ಮೂಲಕ ಅನುಕಂಪ ಮತ್ತು ಸ್ಥಳೀಯ ಬಲವನ್ನ ಕ್ರೋಢೀಕರಿಸಲು ಪ್ರಯತ್ನಿಸಲಾಯಿತು. ಈ ಉಪಚುನಾವಣೆಗಳ ಮತದಾನ ಮುಕ್ತಾಯವಾದ ತಕ್ಷಣವೇ ರಾಜ್ಯದ ರಾಜಕೀಯ ಚಟುವಟಿಕೆಗಳು ಜೋರಾದವು. ಮತದಾನದ ಪ್ರಮಾಣ ಮತ್ತು ಜನರ ಒಲವು ಯಾರ ಪರವಾಗಿದೆ ಎಂಬ ಲೆಕ್ಕಾಚಾರಗಳು ನಡೀತಾ ಇರುವಾಗಲೇ ಮುಖ್ಯಮಂತ್ರಿ ನಿವಾಸದಲ್ಲಿ ಸಾಲು ಸಾಲು ಡಿನ್ನರ್ ಸಭೆಗಳು ಆರಂಭವಾದವು. ಈ ಸಭೆಗಳು ಕೇವಲ ಚುನಾವಣೆ ಚರ್ಚೆಗೆ ಸೀಮಿತವಾಗಿರದೆ ಸಂಪುಟದಲ್ಲಿ ಹೊಸ ಮುಖಗಳಿಗೆ ಅವಕಾಶವನ್ನ ನೀಡುವ ಮತ್ತು ಹಿರಿಯ ಸಚಿವರನ್ನ ಕೈಬಿಡುವ ದೊಡ್ಡ ಯೋಜನೆಯ ಭಾಗವಾಗಿದ್ವು ಎಂದು ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ಬಹಳ ಮುಖ್ಯವಾಗಿ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲೇ ಮುಖ್ಯಮಂತ್ರಿಯೊಬ್ಬರು ತಮ್ಮ ಅಧಿಕೃತ ಭದ್ರತಾ ಪಡೆಯನ್ನ ಅಂದರೆ ಸೆಕ್ಯೂರಿಟಿ ಎಸ್ಕಾರ್ಟ್ ಅನ್ನ ಸಂಪೂರ್ಣವಾಗಿ ಬದಿಗೆ ಸರಿಸಿ ಖಾಸಗಿ ಸಭೆಗೆ ತೆರಳುವುದು ಅತ್ಯಂತ ಅಪರೂಪದ ಘಟನೆ. ಏಪ್ರಿಲ್ ತಿಂಗಳಲ್ಲಿ ವರದಿಯಾದ ಈ ಘಟನೆಯು ಸಿದ್ದರಾಮಯ್ಯನವರು ತಮ್ಮ ನಾಯಕತ್ವವನ್ನು ಉಳಿಸಿಕೊಳ್ಳಲು ಮತ್ತು ಅತೃಪ್ತ ಶಾಸಕರನ್ನ ಓಲೈಸಿಕೊಳ್ಳಲು ಯಾವ ಹಂತಕ್ಕೆ ಬೇಕಾದರೂ ಹೋಗಲು ಸಿದ್ಧರಿದ್ದಾರೆ ಎಂಬುದನ್ನು ಸಾಬೀತುಪಡಿಸಿತು. ಇನ್ನು ಸ್ನೇಹಿತರೆ, ಸಾಮಾನ್ಯವಾಗಿ ಮುಖ್ಯಮಂತ್ರಿಯವರ ಚಲನಾವಲನಗಳು ನಗರ ಪೊಲೀಸ್ ಮತ್ತು ವಿಶೇಷ ಭದ್ರತಾ ದಳದ ಕಣ್ಗಾವಲಿನಲ್ಲಿರುತ್ತವೆ. ಆದರೆ ಈ ನಿರ್ದಿಷ್ಟ ಡಿನ್ನರ್ ಸಭೆಗೆ ತೆರಳುವಾಗ ಸಿದ್ದರಾಮಯ್ಯನವರು ಎಸ್ಕಾರ್ಟ್ ವಾಹನಗಳನ್ನು ಬಿಟ್ಟು ತೆರಳಿದ್ದಕ್ಕೆ ಹಲವು ಕಾರಣಗಳನ್ನು ನೀಡಲಾಗುತ್ತಿದೆ. ಮೊದಲನೆಯದು ರಹಸ್ಯ ಸಂಧಾನ. ಉಪಚುನಾವಣೆಯ ನಂತರ ಸಂಪುಟ ಪುನರ್ರಚನೆಯ ಒತ್ತಡ ತೀವ್ರವಾಗಿತ್ತು. ಸುಮಾರು 37 ಹೊಸ ಶಾಸಕರು ಮತ್ತು 30ಕ್ಕೂ ಹೆಚ್ಚು ಹಿರಿಯ ಶಾಸಕರು ತಮ್ಮ ಬೇಡಿಕೆಗಳನ್ನು ಮುಂದಿಟ್ಟರು. ಇಂತಹ ಸಭೆಗಳಲ್ಲಿ ಸಾರ್ವಜನಿಕವಾಗಿ ಅಥವಾ ಅಧಿಕೃತವಾಗಿ ಭೇಟಿಯಾದರೆ ಅದು ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿಯಾಗುವ ಸಾಧ್ಯತೆ ಇತ್ತು. ಇದನ್ನು ತಪ್ಪಿಸಲು ಮತ್ತು ಶಾಸಕರೊಂದಿಗೆ ಮುಕ್ತವಾಗಿ ಮಾತನಾಡಲು ಸಿಎಂ ಈ ದಾರಿಯನ್ನ ಹಿಡಿದರು. ಎರಡನೆಯದಾಗಿ ಆಂತರಿಕ ಭಿನ್ನಮತದ ಶಮನ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ನಿರಂತರ ಚರ್ಚೆಗಳು ನಡೀತಾ ಇವೆ. ನವೆಂಬರ್ 2025ಕ್ಕೆ ಸರಿಯಾಗಿ 2.5 ವರ್ಷ ಪೂರೈಸಿದ ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆ ಆಗಬೇಕು ಎಂದು ಡಿಕೆ ಬಣ ವಾದಿಸ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ತಮ್ಮ ಪರವಾಗಿರುವ ಸಚಿವರು ಮತ್ತು ಪ್ರಭಾವಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಸಿದ್ದರಾಮಯ್ಯನವರು ಈ ರಹಸ್ಯ ಸಭೆಗಳನ್ನು ಬಳಸಿಕೊಂಡರು. ಮೂರನೆಯದಾಗಿ ಮಾಧ್ಯಮಗಳ ಕಣ್ತಪ್ಪಿಸುವ ತಂತ್ರ. ಬೆಂಗಳೂರಿನಂತಹ ನಗರದಲ್ಲಿ ಸಿಎಂ ಎಸ್ಕಾರ್ಟ್ ಚಲಿಸ್ತಾ ಇದ್ರೆ ಅದು ತಕ್ಷಣವೇ ಎಲ್ಲರ ಗಮನವನ್ನ ಸೆಳೆಯುತ್ತೆ. ಭದ್ರತೆಯನ್ನ ಕನಿಷ್ಠಗೊಳಿಸುವ ಮೂಲಕ ಅವರು ರಹಸ್ಯವಾಗಿ ಶಾಸಕರನ್ನ ಭೇಟಿ ಮಾಡಲು ಸಾಧ್ಯವಾಗಿರಬಹುದು. ಈ ಘಟನೆಯನ್ನ ಪ್ರತಿಪಕ್ಷ ಬಿಜೆಪಿಯು ರಹಸ್ಯ ಆಡಳಿತ
ಎಂದು ಟೀಕಿಸಿದ್ರು. ಸಿದ್ದರಾಮಯ್ಯನವರು ಇದನ್ನ ಸಮರ್ಥಿಸಿಕೊಂಡಿದ್ದಾರೆ. ನಾವು ಭೇಟಿಯಾಗಬಾರದೆ ಡಿನ್ನರ್ ಸಭೆಗಳನ್ನ ನಡೆಸುವುದು ಮಾಡುವುದು ಅಪರಾಧವೇ ಎಂದು ಪ್ರಶ್ನಿಸುವ ಮೂಲಕ ಇವರು ತಮ್ಮ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಆದರೆ ಈ ಡಿನ್ನರ್ ರಾಜಕೀಯವು ಕೇವಲ ಊಟಕ್ಕೆ ಸೀಮಿತವಾಗಿರದೆ ರಾಜ್ಯ ರಾಜಕೀಯದ ದಿಕ್ಕನ್ನ ಬದಲಿಸುವ ಶಕ್ತಿಯನ್ನ ಹೊಂದಿದೆ ಎಂಬುದು ಸ್ಪಷ್ಟವಾಗಿದೆ. ಮುಖ್ಯಮಂತ್ರಿಯವರು ನಡೆಸಿದ ಸರಣಿ ಡಿನ್ನರ್ ಸಭೆಗಳು ಅತ್ಯಂತ ವ್ಯವಸ್ಥಿತವಾಗಿದ್ವು. ಒಂದೇ ಬಾರಿಗೆ ಎಲ್ಲ ಸಚಿವರನ್ನ ಕರೆಯುವ ಬದಲಿಗೆ ಇವರು ಸಚಿವರನ್ನ 2 ಬ್ಯಾಚ್ಗಳಾಗಿ ವಿಂಗಡಿಸಿ ಸಭೆಯನ್ನ ನಡೆಸಿದರು. ಮಾರ್ಚ್ ಕೊನೆಯ ವಾರ ಮತ್ತು ಏಪ್ರಿಲ್ ಮೊದಲ ವಾರದಲ್ಲಿ ನಡೆದ ಈ ಸಭೆಯಲ್ಲಿ 16 ಪ್ರಮುಖ ಸಚಿವರನ್ನ ಕರೆಯಲಾಗಿತ್ತು. ಈ ಸಭೆಯ ಮುಖ್ಯ ಉದ್ದೇಶಗಳನ್ನ ನೋಡಿದ್ರೆ, ಮೊದಲನೇದಾಗಿ ಹಿರಿಯ ಸಚಿವರ ಪದತ್ಯಾಗಕ್ಕೆ ಸೂಚನೆ, 2ಕ್ಕಿಂತ ಹೆಚ್ಚು ಬಾರಿ ಸಚಿವರಾಗಿ ಸೇವೆ ಸಲ್ಲಿಸಿದವರಿಗೆ ಸಂಪುಟದಿಂದ ಹೊರಬಂದು ಪಕ್ಷದ ಸಂಘಟನೆಯಲ್ಲಿ ತೊಡಗಿಕೊಳ್ಳುವಂತೆ ಸೂಚಿಸಲಾಯಿತು. ಇದರಿಂದ ಹೊಸಬರಿಗೆ ಮತ್ತು ಯುವ ಶಾಸಕರಿಗೆ ಅವಕಾಶವನ್ನ ನೀಡಲು ಸಾಧ್ಯವಾಗುತ್ತಿದೆ ಎಂಬುದು ಮುಖ್ಯಮಂತ್ರಿಗಳ ಲೆಕ್ಕಾಚಾರವಾಗಿತ್ತು. ಇನ್ನು ಉಪಚುನಾವಣೆಯ ತಂತ್ರ, ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವಿಗೆ ಸಚಿವರು ಯಾವ ಮಟ್ಟದ ಕೆಲಸ ಮಾಡಿದ್ದಾರೆ ಎಂಬ ಪರಾಮರ್ಶೆ ನಡೆಸಲಾಯಿತು. 2ನೇ ಹಂತದ ಡಿನ್ನರ್ ಸಭೆಯಲ್ಲಿ 15 ಸಚಿವರು ಭಾಗವಹಿಸಿದ್ರು. ಬುಧವಾರದಂದು ನಡೆದ ಈ ಸಭೆಯಲ್ಲಿ ಬಾಕಿ ಉಳಿದ ಸಚಿವರೊಂದಿಗೆ ಚರ್ಚೆ ನಡೆಸಲಾಯಿತು. ಇಲ್ಲಿ ಮುಖ್ಯವಾಗಿ ಇಲಾಖಾವಾರು ಬಜೆಟ್ ಅನುಷ್ಠಾನ ಮತ್ತು ಶಾಸಕರ ಅತೃಪ್ತಿಯನ್ನ ಹೋಗಲಾಡಿಸುವ ಬಗ್ಗೆ ಗಮನವನ್ನು ಹರಿಸಲಾಯಿತು. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಂತಹ ಹಿರಿಯರು ಈ ಸಭೆಯಲ್ಲಿ ಆಕ್ಟಿವ್ ಆಗಿ ಪಾಲ್ಗೊಂಡಿದ್ರು. ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಕ್ಕೆ ಬದ್ಧರಾಗಿರುವುದಾಗಿ ತಿಳಿಸಿದರು. ಈ ಸಭೆಗಳ ಮೂಲಕ ಸಿದ್ದರಾಮಯ್ಯನವರು ತಾವೇ ರಾಜ್ಯದ ಅಧಿಪತಿ ಮತ್ತು ಹೈಕಮಾಂಡ್ ತಮ್ಮ ಬೆನ್ನಿಗಿದೆ ಎಂಬ ಬಲವಾದ ಸಂದೇಶವನ್ನ ರವಾನಿಸಲು ಯಶಸ್ವಿಯಾದರು. ಸಚಿವರಾದ ಜಮೀರ್ ಅಹಮದ್ ಖಾನ್ ಮತ್ತು ನಜೀರ್ ಅಹಮದ್ ಅವರಂತಹ ನಿಷ್ಠಾವಂತರು ಈ ಸಂದರ್ಭದಲ್ಲಿ ಸಿಎಂ ಪರವಾಗಿ ಬ್ಯಾಟಿಂಗ್ ನಡೆಸಿದರು. ಇನ್ನು ಸ್ನೇಹಿತರೆ, ಕರ್ನಾಟಕ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಎಂಬ ಪದವು 2025ರ ಕೊನೆಯಿಂದಲೇ ಪ್ರಚಲಿತದಲ್ಲಿದೆ. 2023ರಲ್ಲಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ತಲಾ 2.5 ವರ್ಷಗಳ ಅಧಿಕಾರ ಹಂಚಿಕೆಯ ಸೂತ್ರ ಸಿದ್ಧವಾಗಿದೆ ಎಂಬ ವದಂತಿಗಳಿವೆ. 2025ರ ನವೆಂಬರ್ ತಿಂಗಳಿನಲ್ಲಿ ಈ ಅವಧಿ ಮುಗಿದಿದ್ದರೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿತಾ ಇರುವುದು ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಅಸಮಾಧಾನವನ್ನೇ ಮೂಡಿಸಿದೆ. ಇನ್ನು ಸ್ನೇಹಿತರೆ, ಡಿನ್ನರ್ ಸಭೆಗಳಲ್ಲಿ ಚರ್ಚೆಯಾದ ಮತ್ತೊಂದು ಪ್ರಮುಖ ವಿಷಯವೇನು ಅಂದ್ರೆ ಎಸ್ಸಿ ಒಳಮೀಸಲಾತಿ ಜಾರಿ. 3 ದಶಕಗಳಿಂದ ಬಾಕಿ ಉಳಿದಿದ್ದ ಈ ವಿವಾದಾತ್ಮಕ ವಿಷಯಕ್ಕೆ ಸಿದ್ದರಾಮಯ್ಯ ಸರ್ಕಾರವು ಏಪ್ರಿಲ್ ತಿಂಗಳಿನಲ್ಲಿ ಒಂದು ಸುಖಾಂತ್ಯ ನೀಡಲು ಮುಂದಾಗಿದೆ. ಚುನಾವಣಾ ಫಲಿತಾಂಶದ ನಂತರ ಕರ್ನಾಟಕದ ರಾಜಕೀಯದಲ್ಲಿ ಕಂಡುಬಂದಿರುವ ಈ ಚಟುವಟಿಕೆಗಳು ರಾಜ್ಯದ ಆಡಳಿತದಲ್ಲಿ ದೊಡ್ಡ ಬದಲಾವಣೆಯ ಮುನ್ಸೂಚನೆಯನ್ನ ನೀಡುತ್ತಾ ಇವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭದ್ರತಾ ಪ್ರೋಟೋಕಾಲ್ ಅನ್ನ ಮೀರಿ ಶಾಸಕರನ್ನ ಭೇಟಿಯಾಗ್ತಾ ಇರುವುದು ತಮ್ಮ ಕುರ್ಚಿಯನ್ನ ಭದ್ರಪಡಿಸಿಕೊಳ್ಳುವ ಕೊನೆಯ ಪ್ರಯತ್ನದಂತೆ ಭಾಸವಾಗ್ತಾ ಇದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್